ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ನನಗೆ ರಜಾ ಇದೆ. ಸೊ ಫುಲ್ಲು ಗಾಳಿ ಡಿಸ್ಟರ್ಬೆನ್ಸು, ಬಸ್ ಸ್ಟಾಪಲ್ಲಿದ್ದೀನಿ, ಕೇಳಿಸೋದಿಲ್ಲ, ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಅಪರೂಪಕ್ಕೆ ನನಗೆ ತಿಂಗಳಲ್ಲಿ ಒಂದ್ಸರಿ ಸಂಡೇ ಸಿಗುತ್ತೆ. ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಇವತ್ತು ಫೈನಲಿ ಅದು ಟೈಮ್ ಬಂದಿದೆ. ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೋಸ್ಕರ. ಅಲ್ಲಿಂದ ಇವಾಗ ನನ್ನ ಫ್ರೆಂಡ್ ಬರ್ತಾಳೆ, ಅವಳು ಆ ಕಡೆಯಿಂದ ಹಾಸ್ಟೆಲಿಂದ ಬರ್ತಾಳೆ, ನಾನು ಈಗ ಮನೆಯಿಂದ ಹೊರಟಿದ್ದೀನಿ. ಸೊ ಇಬ್ಬರು ಅಲ್ಲಿ ಒಂದು ಕಡೆ ಮೀಟ್ ಆಗಿ ಇಬ್ಬರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. ಯಾವ ದೇವಸ್ಥಾನ, ಎಲ್ಲಿ, ಯಾರ ಜೊತೆ ಹೋಗ್ತಾ ಇದ್ದೀನಿ, ಯಾವ ಫ್ರೆಂಡು ಅಂತ ಈ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಮ್ಮೂರಲ್ಲಿ ಬಸ್ ವೆಯ್ಟ್ ಮಾಡೋದು ಅಂದರೆ ಗೈಸ್ ಒಂಥರ ದೇವ್ರನ್ನ ಧರೆಗಿಳಿಸ್ದಂಗೆ, ಆ ರೇಂಜಿಗೆ. ಅರ್ಧ ಗಂಟೆ ಆಯಿತು ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದು ಬಸ್ಸು ಇಲ್ಲ. ಅಟ್ಲೀಸ್ಟ್ ಆಟೋದಕ್ಕೆ ಹೋಗೋಣ ಅಂದರೆ ನಮ್ಮ ಆಧಾರ ನಮ್ಮನ್ನು ಕಟ್ಟಿಟ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಬಸ್ಸೇ ವೆಯ್ಟ್ ಮಾಡ್ತಾಯಿದ್ದೀನಿ. ಗೈಸ್ ಫುಲ್ಲು ಲೇಟ್ ಆಗಿದೆ. ಅವಳಿಗೆ 10 ಗಂಟೆಗೆ ಹೋಗೋಣ ಅಂತ ಹೇಳಿದ್ದೆ, ಬಟ್ ಈಗ ಆಲ್ರೆಡಿ 12:13. ಪಾಪ ಅವಳು ನನ್ನ ಫ್ರೆಂಡು ಎಷ್ಟು ಅವಳು ಟೈಮ್ ಕರೆಕ್ಟಾಗಿ ಫಾಲೋ ಮಾಡ್ತಾಳೆ. ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ. ಅದೊಂದು 10 ಸಲ ಫೋನ್ ಮಾಡಿದ್ದಾಳೆ, ಬಂದೆ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ಬಸ್ಸಲ್ಲಿದ್ದೀನಿ ಅಂತ. ನಾನು ಇನ್ನೂ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ, ನಂಗೆ ಅದೇ ಬೇಜಾರಾಯ್ತು. ಸೊ ಇಲ್ಲಿಂದ ನೋಡಬೇಕು ಎಷ್ಟೊತ್ತಾಗುತ್ತೋ, ಇನ್ನೂ ಬಸ್ ಬೇರೆ ಸಿಗಲ್ಲ. ಹಂಗೇನಾದ್ರೂ ಆಯ್ತು ಅಂದರೆ ಆಟೋದಲ್ಲಿ ಹೋಗ್ಬಿಟ್ಟು ಹೋಗ್ತೀನಿ. ಗೈಸ್ ಬಸ್ಸೇ ಬರ್ತಾ ಇಲ್ಲ, ಪಕ್ಕ ಉಗಿಸ್ಕೊತೀನಿ. ಹಂಗೆ ಹೋಗ್ಯಲ್ಲ ಅವಳು. ಬೆಳಗ್ಗೆನೇ ಹೇಳಿದಳು ಬೇಗ ಬಾರೆ, ನಂಗೆ ಟೈಮ್ ಆಗುತ್ತೆ ಅಂತ. ಬಟ್ ನಾನೇ ಫೋನ್ ನೋಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀನಿ. ಇವಾಗ ಟೈಮು ಕರೆಕ್ಟಾಗಿ 12:30. ನಾನು ಬೆಳಗ್ಗೆ ಹೇಳಿದ್ದವಳಿಗೆ 10 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. 12:30 ಆದರೂ ಇಲ್ಲೇ ಇದ್ದೀನಿ. ಇನ್ನು ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ ಪಕ್ಕ. ಅಲ್ಲಿ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ ಅನಿಸುತ್ತೆ ಬೈಯೋಕ್ಕೆ. ಬೈಸ್ಕೊಂಡು ಇದು ಮಾಡೋದಷ್ಟೇ. ನನ್ನ ಫ್ರೆಂಡ್ ಇವಾಗ ಬಂದು ಜಸ್ಟ್ ನನಗೆ ಬೈಯೋದಷ್ಟೇ ಅಲ್ಲ, ನಿಜವಾಗ್ಲೂ ಮಕ್ಕಕ್ಕೆ ಮಂಗಳಾರತಿನೇ ಮಾಡ್ತಾಳೆ. ಯಾಕೆಂದರೆ ಪಾಪ ಅವಳಿಗೆ ಅಡ್ರೆಸ್ ಗೊತ್ತಿಲ್ಲ. ನಾನೇ ಪ್ಲ್ಯಾನ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅವಳದೊಂದು ಅಡ್ರೆಸ್ ಹೇಳಿದ್ದೀನಿ, ಅವಳೊಂದು ಕಡೆ ವೆಯ್ಟ್ ಮಾಡ್ತಾ ಇದ್ದಾಳೆ, ನಾನು ಒಂದು ಕಡೆ ಬಂದಿದ್ದೀನಿ. ಮತ್ತು ಇಲ್ಲಿ ಬಂದು ನೋಡಿದ್ರೆ ಅವಳಿಲ್ಲ. ಎಲ್ಲಿದ್ದಿ ಅಂತ ಫೋನ್ ಮಾಡಿದ್ರೆ ಅವಳು ಬೇರೆ ಕಡೆ ಇದ್ದಾಳೆ, ಅವಳು ಬೇರೆ ಕ್ರಾಸು, ಅದು ತುಂಬ ದೂರ ಇಲ್ಲಿಂದ. ಸೊ ಮತ್ತೆ ಅಲ್ಲಿಂದ ಇನ್ನೊಂದು ಆಟೋ ಮಾಡ್ಕೊಂಬಾ ಅಂತ ವೆಯ್ಟ್ ಮಾಡಿಸಿ ಫೋನಲ್ಲೇ ನಿಜವಾಗ್ಲೂ ಹೆಂಗೆ ಬೈತಿದ್ದಾಳೆ ಅಂದರೆ, ಇನ್ನು ಡೈರೆಕ್ಟಾಗಿ ಬಂದರೆ ಮಾತ್ರ ಸ್ವರ್ಗೆ ಹೋಗಿದ್ದಾಳೆ. ಸೊ ಇವತ್ತು ಟೋಟಲಿ ಅವಳ ಹತ್ರ ಉಗಿಸ್ಕೊಳೋದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ. ಸೊ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವಳು ಬಂದು ನಾವು ಇಲ್ಲೊಂದು ಮತ್ತೆ ಆಟೋ ಮಾಡಿಕೊಂಡು, ಆ್ಯಕ್ಚುಲಿ ಏನು ಗೊತ್ತಾ, ಒಬ್ಬರು ಆಟೋ ಅಣ್ಣ ನನ್ನನ್ನು ಮಾರ್ನಕ್ನಹಳ್ಳಿಯಿಂದ ಇಲ್ಲಿಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ. ಮತ್ತು ಕಾಸು ತೊಗೊಂಡಿಲ್ಲ. ಅವ್ರು ಇನ್ನೊಬ್ಬರನ್ನ ಯಾರನ್ನೋ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ರಿಟರ್ನ್ ಇಲ್ಲಿಂದ ಬರ್ತಾ ವಾಪಸ್ ಕರ್ಕೊಂಡು ಹೋಗಿ ನಾವು ದೇವಸ್ಥಾನ ಹತ್ರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ದುಡ್ಡು ಸಹ ತೊಗೊಂಡಿಲ್ಲ. ನಾನು ಅಲ್ಲಿಂದ ಅವ್ರ ಜೊತೆಗೆ ಆಟೋದಲ್ಲಿ ಬಂದಿದ್ದೀನಿ. ಸೊ ನೋಡಿ, ನಂಬಿಕೆ ಆಟೋ ಡ್ರೈವರ್ಸ್ಗಳಿಗೆ ಸೆಲ್ಯೂಟ್ ಮಾಡಬೇಕು. ಯಾಕಂದರೆ ಅವರು ಎಷ್ಟೋ ಜನ ಹೇಳ್ತಾರೆ ಆಟೋದಲ್ಲಿ ಹೋಗೋಕ್ಕೆಲ್ಲನೂ ಭಯ ಆಗುತ್ತೆ ಅಂತ. ಸೊ ಈ ಥರನೂ ಒಳ್ಳೆಯವರು ಇರ್ತಾರೆ, ಎಲ್ಲರೂ ಕೆಟ್ಟವ್ರು ಇರೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರು ನನ್ನ ಹತ್ರ ದುಡ್ಡು ಇಸ್ಕೊಂಬಂದಿಲ್ಲ, ಮೇಡಮ್ ನೀವು ಇಲ್ಲೇ ಇರಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ನಾನು ಹೋಗ್ಬೋದು, ಬೇರೆ ಆಟೋದಲ್ಲಿ ಹೋಗ್ಬೋದು ಅವ್ರಿಗೆ ಪೇ ಮಾಡ್ದಲೆ. ಬಟ್ ಅವ್ರ ನಂಬಿಕೆಯಿಂದ ಇಲ್ಲಿರಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ, ಅವ್ರು ಅಷ್ಟರೊಳಗೆ ನನ್ನ ಫ್ರೆಂಡು ಇಲ್ಲಿಗೆ ಬರ್ಬೋದು ಅನಿಸುತ್ತೆ. ಸೊ ಇಬ್ಬರು ಅಲ್ಲಿ ಜೊತೆಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಸೊ ನೋಡಿ, ಆಟೋ ಡ್ರೈವರ್ಸ್ ಅಣ್ಣವ್ರಿಗೆ ಅದಕ್ಕೆ ಹೇಳೋ, ಶಂಕರಣ್ಣನಂತವರೇ ಆಟೋ ಡ್ರೈವರ್ಸ್ ಇರ್ತಾರೆ ಅಂತ ಹೇಳೋದು. ಗೈಸ್ ಇವಳೇ ನೋಡಿ ನನ್ನ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ಪ್ರಿಯಾಂಕಾ ಅಂತ, ನನ್ನ ಪ್ರೀತಿಯ ಫೋನ್ ಇಟ್ಕೊಂಡಿದ ತಕ್ಷಣ ಪೋಸ್ಟ್ ಕೊಡೋಕೆ ಎಷ್ಟು ಕಾಯಿಸ್ತಿ ಕಣೆ. ಒಂದು ಹತ್ರ ಸುತ್ತಿಸ್ತೀಯ ನನ್ನ ನೀನು. ಅಷ್ಟೇನಾ? ಅಷ್ಟೇ. ನಾನು ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಜಾಸ್ತಿ ಚೆನ್ನಾಗಿ ಬೈತೀಯ ಅಂತ. ಫಸ್ಟ್ ಟೈಮ್ ಅಲ್ವಾ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಬೈತಾ ಇಲ್ಲ ಗೈಸ್. ಇಲ್ಲ ಅಂದರೆ ಚೆನ್ನಾಗಿ ರುಬ್ಬಿರೋಳು ಹಾಕೊಂಡು ದೇವಸ್ಥಾನ ಕಾಯಿಸ್ತಾಳೆ ನನ್ನ. ಎಷ್ಟು ಸುತ್ತರಿಸಿದ್ರೆ ಅಂದರೆ ರೂಟ್ ಗೊತ್ತಿಲ್ಲ, ಏನಿಲ್ಲ, ನಮ್ಮ ತಲೆ ತಿಂತಾಳೆ ಗೈಸ್. ನನಗೆ ರೂಟ್ ಗೊತ್ತು ಗೈಸ್, ಅವಳಿಗೆ ಗೊತ್ತಿರಲಿಲ್ಲ. ಬಟ್ ನಾನು ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಅವಳಿಗೆ ಹೇಳೋದನ್ನು ತಪ್ಪು ಹೇಳ್ಬಿಟ್ಟೆ ಅಷ್ಟೇ. ಪಾಪ ನಮ್ಮ ಹುಡುಗಿ ತುಂಬ ಕಾದ್ಬಿಟ್ಟಿದೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ದೇವ್ರ ದರ್ಶನ ಮಾಡಿಸಿ ಕೂಲ್ ಮಾಡಿಬಿಡೋಣ. ಗೈಸ್ ದೇವ್ರ ದರ್ಶನ ಆಯಿತು. ಇವಾಗ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬಂದು ಕೂತ್ಕೊಂಡಿದ್ದೀವಿ. ಫುಲ್ಲು ಮನಸ್ಸಿಗೆ ಶಾಂತಿ. ಇಷ್ಟು ದಿನ ಕೆಲಸ ಅಂತ ತಲೆ ಕೆಟ್ಟೋಗುತ್ತೆ ಡೈಲಿ. ಯಾವತ್ತೋ ಒಂದಿನ ಈ ಥರ ದೇವಸ್ಥಾನಕ್ಕೆ, ಈ ಥರ ಪುಣ್ಯಕ್ಷೇತ್ರಗಳಿಗೆ ಬಂದರೆ ಮನಸ್ಸು ತುಂಬ ನೆಮ್ಮದಿ, ಎಲ್ಲಿ ಸಂತೋಷ ಖುಷಿನೂ ಇಂಥ ದೇವಸ್ಥಾನಗಳಲ್ಲಿ ಸಿಗುತ್ತೆ.
ಹಂಗೆ ನಮ್ಮ ಪ್ರಿಯಂಗೆ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ ನೋಡಿ. ಚೆನ್ನಾಗಿತ್ತು. ಹ್ಞೂ ಚೆನ್ನಾಗಿತ್ತು ಅಷ್ಟೇ. ಫೀಲ್ ಆಗ್ತಿತ್ತು. ಅವಳು ಹೆಂಗೆ ಆಗ್ಬಿಟ್ಟಿದ್ದಾಳೆ ಅಂದರೆ ಅಪರೂಪಕ್ಕೆ ಅವಳಿಗೆ ನೆಮ್ಮದಿ ಸಿಕ್ಬಿಟ್ಟಿರೋ ಥರ ಆಗ್ಬಿಟ್ಟಿದೆ. ಏನು ಮಾತಾಡಬೇಕು ಅಂತಲೂ ಅವಳಿಗೆ ಗೊತ್ತಾಗ್ತಿಲ್ಲ. ಇಲ್ಲ ಕ್ಯಾಮ್ರಾ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಫಸ್ಟು ಒಂದು ಲೀಸ್ಟೇ ಹೇಳಿರೋಳು ಕ್ಯಾಮ್ರಾ ಹಿಡ್ದಿದ್ದೀನಿ ಅಂತ. ಸೊ ಈ ಥರ ಅಕ್ಕ. ಸೊ ಆದರೂ ಗೈಸ್ ನಿಜವಾಗ್ಲೂ ನನಗಂತೂ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಗೋಯ್ತು. ಇಲ್ಲಿಂದ ನೆಕ್ಸ್ಟು ಇಲ್ಲೇ ಹತ್ರದಲ್ಲಿ ಒಂದು 10 ಹೆಜ್ಜೆ ಇಟ್ಟರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ಶಿರಡಿ ಸಾಯಿಬಾಬಾ ಅವ್ರದ್ದು. ಸೊ ಅಲ್ಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಇತ್ತು. ಸೊ ಬಟ್ ನಾಳೆ ನಮ್ಮ ಅಣ್ಣಂದು ಬರ್ತಡೇ ಇದೆ. ಸೊ ಅಲ್ಲಿಗೆ ಹೋಗಬೇಕು. ನೈಟ್ ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಮಾಡಿದ್ದಾರೆ. ಸಡನ್ ಪ್ಲ್ಯಾನ್ಸ್ ನಮ್ಮ ಕಸಿನ್ಸ್ದೆಲ್ಲನೂ. ಸೊ ಅಲ್ಲಿಗೆ ಹೋಗಿ ನಾಳೆ ಮಾರ್ನಿಂಗ್ ಮತ್ತೆ ಫಸ್ಟ್ ಶಿಫ್ಟ್ ಇದೆ, ಡೈರೆಕ್ಟ್ ಅಲ್ಲಿಂದನೇ ಮನೆಗೆ ಬರಬೇಕು. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಹೇಳೆ ಬಾಯ್. ಸಾಯಿಬಾಬಾ ಟೆಂಪಲ್ ಹತ್ರ ಚಿಕ್ಕ ಮಕ್ಕಳಿದ್ರು. ನಾವು ಪಾರ್ಟಿ ಹೊಡಿತೀನಿ ವೀಡಿಯೋಸ್ ಮಾಡಿ ಅಕ್ಕ ಅಂತ ಹೇಳ್ತಾ ಇದ್ರು. ಮಾಡಿದ್ದೀನಿ ನೋಡಿ ಹಿಂಗಿದೆ. ಅಲ್ಲೊಬ್ಬ ದೇವರಿದ್ದಾನೆ, ಇವೆಲ್ಲ ಪುಟ್ಟ ದೇವ್ರುಗಳು. ಅವ್ರಿಗೇನು ಅನ್ನೋದು ಗೊತ್ತಿಲ್ಲ ಅದೆಲ್ಲನೂ. ಅಲ್ಲಪ್ಪ ಸುಮ್ಮನೆ ಪಲ್ಟಿ ಹೊಡಿತೀರಾ? ವಿಡಿಯೋ ಮಾಡಬೇಕಾ? ಸರಿ ಮಾಡು. ಏನೇನು ಅವ್ರಿಗೆ ಪಲ್ಟಿ ಹೊಡಿತಾರಂತೆ, ನಾನು ವಿಡಿಯೋ ಮಾಡ್ಬೇಕಂತೆ. ಮಾಡಪ್ಪ. ವಾ ಸೂಪರ್. ಒಬ್ಬೊಬ್ಬರೇ ಮಾಡಬೇಕು. ವಿನೋದಿನಿ ನಂದನುತೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ? ಮತ್ತೆ ಹೆಂಗೆ ಕಲಿತೆ? ಹಂಗೆ ಕಲ್ತಾ? ಟಿ ವಿಲಿ ನೋಡ್ಕೊಂಡು ಕಲ್ತ್ಕೊಂಡ? ಸೂಪರಾಗಿ ಮಾಡ್ತೀಯ ತಾ. ಪುಟಾಣಿ ಮಕ್ಳು ಇವರೆಲ್ಲ. ಅವ್ರಿಗೆ ನಮ್ಮ ಜೊತೆ ಸೆಲ್ಫಿ ಬೇಕಂತೆ. ನಾವು ಯಾರು ಏನು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಅಕ್ಕ ನಿಮ್ಮ ಹತ್ರ ಫೋಟೋ ಕೊಡಿ ಅಂತ ಇದ್ದಾರೆ. ಕಾಣಿಸಿದ್ರೆ ಎಲ್ಲ ಇವನಿದ್ದಾನಲ್ಲ ಇವನು ಗುಂಡು. ಬಾಬಾ ಈ ತೆಗಿತೇನೆ ಬರ್ರಿ. ಎಲ್ಲರೂ ಕಾಣಿಸ್ತೀರಾಗ ಪೋಸ್ ಕೊಡ್ತಿದ್ದಾನ. ಸೂಪರ್. ಎಲ್ಲರೂ ಅಕ್ಕಂಗೆ ಸಪೋರ್ಟ್ ಮಾಡಿ. ಏನು ಅಕ್ಕಂಗೆಲ್ಲ ಸಪೋರ್ಟ್ ಮಾಡಿ ಗೈಸ್. ಹೇಳು. ನಾನೇ ಮಾಡ್ತೀನಿ. ಅಕ್ಕಂಗೆ ಸಪೋರ್ಟ್ ಮಾಡ್ರಿ ಅಂತ. ಸಪೋರ್ಟ್ ಮಾಡಿ ಅಂತ ಹೇಳಲ್ಲ. ಅಕ್ಕಗೆ ಅಪೋರ್ಟ್ ಮಾಡಿ ಎಲ್ಲ ಅಪೋರ್ಟ್ ಮಾಡಿ. ಅಕ್ಕಗೆ ಅಪೋರ್ಟ್ ಮಾಡಿ ಎಲ್ಲ ಅಪೋರ್ಟ್ ಮಾಡಿ. ಏನಾದ್ರು ಕೊಡ್ತೀನಿ ಬಂದ್ರು ಅಂತ ಅಂದ್ರೆ ಏನು ಹೇಳ್ತಾ ಇದ್ರು ನೋಡಿ. ಕಾಸು ಎಷ್ಟು ಮಾಡ್ಬೇಕು ನಮಗೆಲ್ಲ ಎಷ್ಟು ನಿಮ್ಗೆ ಏನ್ ಪರವಾಗಿಲ್ಲ ಬಾ. ನಾನೇನು ₹1,00,000 ಕೊಡ್ಸಲ್ಲ. ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಕೊಡಿಸ್ತೀನಿ. ಬಾರಪ್ಪ ಇರ್ಲಿ. ಬೇಡಪ್ಪ ಬಾ ಕೊಡಿಸ್ತೀನಿ ಬಾ. ಮಕ್ಕಳಿಂದ ಬರೋ ಪ್ರೀತಿ ಮುಗ್ಧತೆ ಆ ಮಕ್ಕಳಿಂದ ಅಷ್ಟೇ ಕೊಡೋಕ್ಕಾಗುತ್ತೆ, ಬೇರೆಯವ್ರಿಗೆ ಯಾರ ಕೈಲೂ ಆಗಲ್ಲ. ಸೊ ಆಮೇಲೆ ಮಕ್ಕಳು ಬಾಯ್ ಸಾಕೊಂಡ್ಬಿಟ್ರು. ಹೆಂಗಿದ್ರ ಮಕ್ಕಳು, ಚಿಕ್ಕ ಮಕ್ಕಳು ಎಷ್ಟು ಕ್ಯೂಟಾಗಿ ಆಡ್ತವೆ. ಅವರಾಗೆ ಅವ್ರು ಬಂದು ಸೆಲ್ಫಿ ತೆಗಿ ಅನ್ನೋದು. ಇನ್ನೂ ನಾನು ಇಲ್ಲಿ ಇಷ್ಟು ದೂರ ಇದ್ದೀವಿ, ಅವ್ರು ಅಲ್ಲಿದ್ದಾರೆ. ಅಲ್ಲಿಂದನೇ ಬಾಯ್ ಅಂತ ಹೇಳ್ತಿದ್ದಾರೆ. ಮತ್ತು ಎಷ್ಟು ಕ್ಯೂಟಾಗಿದ್ದಾರೆ ಅಂದರೆ ಎಲ್ಲರೂ. ಅದ್ರಾಗಂತೂ ಒಂದು ಚಿಕ್ಕ ಹುಡುಗಿ ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ, ಅವಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾಳಂತೆ. ಮತ್ತು ಯಾವ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನಿಜವಾಗ್ಲೂ. ಅಂಥ ಮಕ್ಕಳು ನೋಡಿದ್ರೆ, ಅಲ್ಲೊಬ್ಬ ದೇವರಿದ್ದರೆ ಈ ಮಕ್ಕಳೆಲ್ಲ ಒಂದೊಂದು ಪುಟ್ಟ ದೇವರುಗಳು. ತುಂಬ ಖುಷಿ ಆಯಿತು, ಒಂಥರ ನೆಮ್ಮದಿ. ಅದು ಇವತ್ತಿನ ದಿನ ಮಕ್ಕಳಿಂದನೇ ಫುಲ್ಲು ಕಂಪ್ಲೀಟ್ ಆಯಿತು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಎಷ್ಟು ಚೆನ್ನಾಗಿ ವೀಡಿಯೋಸ್ಗೆ ನಮ್ಮಿಬ್ಬರು ಫೋಟೋ ಅವರೇ ತೆಗಿತೀವಿ ಕೊಡಿಯಕ್ಕ ಅಂತ ಫೋನ್ ಇಸ್ಕೊಂಡು ಅವರೇ ಫೋಟೋ ತೆಗೆದ್ರು. ತುಂಬ ಖುಷಿ ಆಯ್ತಲ್ವಾ ಪ್ರಿಯ? ಚೆನ್ನಾಗಿತ್ತು. ಹಾಂ ಚೆನ್ನಾಗಿತ್ತು. ಪ್ರಿಯಾ ನನಗಿನ್ನ ಅವಳಿಗೆ ಜಾಸ್ತಿ ಫ್ಯಾನು. ಅವಳ ಹತ್ರ ಜಾಸ್ತಿ ಫೋಟೋ ತೆಗೆಸ್ಕೊಂಡಿದ್ದು. ಒಳ್ಳೆ ಮಕ್ಕಳು. ಅಷ್ಟೇ ಗೈಸ್. ದೇವಸ್ಥಾನದ ಟೆಂಪಲ್ ರನ್ ಮುಗೀತು. ಟೆಂಪಲ್ ರನ್ನಲ್ಲಿ ದೊಡ್ಡ ದೇವ್ರು ನೋಡಿದ್ರೆ ಪುಟ್ಟಾಣಿ ದೇವ್ರುಗಳನ್ನ ನೋಡಿಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಮಾತಾಡಿಕೊಂಡು ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾಯಿದ್ವಿ.
ಇನ್ನು ಮತ್ತೆ ಇವಾಗ ಎಷ್ಟೊತ್ತು ಬಸ್ ವೆಯ್ಟ್ ಮಾಡಬೇಕೋ ಗೊತ್ತಿಲ್ಲ. ಸೊ ಇಲ್ಲಿಂದ ಮತ್ತೆ ಮನೆಗೆ ಹೋಗಬೇಕು, ಅಕ್ಕ ಮನೆಗೆ ಹೋಗಬೇಕು. ಸೊ ಅವಳನ್ನ ಅಲ್ಲಿಗೆ ಎಲ್ಲಿಗೆ ಹೋಗ್ತೀಯ ಪ್ರೀ ನೀನು? ಸರಿ, ಹಾಸ್ಟೆಲ್ಗೆ ಹೋಗ್ತಾಳೆ. ಅವಳನ್ನ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತೀನಿ. ನೈಟ್ ಬರ್ಡೇ ಪ್ರಿಪ್ರೇಷನ್ ಇದೆಯಲ್ಲ, ಸೊ ಅಷ್ಟೇ. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ದಿನ ಪೂರ್ತಿ ಹೆಂಗಿತ್ತು ಅಂತ ಟೆಂಪಲ್ ರನ್ನು. ಸೊ ನೆಕ್ಸ್ಟು ಯಾರ್ಯಾರಿಗೆ ಅಷ್ಟು ದೂರ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು, ನಮ್ಮ ಬೆಂಗಳೂರಲ್ಲೇ ಇರೋರು ಈ ಮಿನಿ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡಿಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿಗೆ ಬಂದು ದರ್ಶನ ಪಡೀರಿ, ಎಷ್ಟು ಹೇಳ್ಬೋದು. ಬಾಯ್. ಸೊ ಎಲ್ಲರೂ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಹೇಳಿ, ನಾನು ಅದನ್ನು ತಿದ್ಕೊತೀನಿ. ಥ್ಯಾಂಕ್ ಯು. ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಅಕೌಂಟು. ಯಾರ್ಯಾರು ರಾಯರ ಭಕ್ತರಿದ್ದೀರಾ ಅವರೆಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಗೈಸ್.